ಹೆಲ್ಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಟೈಮ್ 7:40. ನಾನು ಮತ್ತು ಬಲರಾಜು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಏನೇನಾಗುತ್ತೋ ನೋಡೋಣ ಬನ್ನಿ. ಏನು ನಾಳೆಯಿಂದ 11 ಗಂಟೆಗೆ ಚಲೋ ಟೈಮ್ ಅವಾಗಿಂದ ಹೋಗ. ಇವಾಗಿಂದ ಓದ್ಬಾರ್ದು ಹಂಗಾದ್ರೆ? ಏನು ಮಾಡ್ದೆ ಏ ಬಿಡಲೇ. ನಾಲ್ಮಾರ್ಕ್ ಕೆಳಗಡೆ ಬಂದ. ಫೀಸ್ ಪೆಂಡಿಂಗ್ ಎಷ್ಟಿದೆ ಅಂತ ಕೇಳಿದೆ ನಮ್ಮ ಧನುಷ್. 21 ಅಂದಿದ ತಕ್ಷಣ ಪೇ ಮಾಡಿಬಿಟ್ಟು. ನಿಮ್ಮ ಗ್ಯಾಂಗಲ್ಲಿ ಇಂಥ ರಿಚ್ ಫ್ರೆಂಡ್ಸ್ ಇರ್ತಾರೆ, ಟ್ಯಾಗ್ ಮಾಡಿ. ಯಾರಿಗೋಸ್ಕರ ಕಾಯ್ತಿದ್ಯಾ ಇಲ್ಲಿ ನೀನು? ಯಾರಿಗೋಸ್ಕರ ಕಾಯ್ತಿದ್ದೆ? ನಾನು ಬರೋಕ್ಕಿಂತ ಮುಂಚೆ ಯಾರಿಗೆ ಫೋನ್ ಮಾಡಿದ್ದೆ? ಆಲ್ಮೋಸ್ಟ್ ಈಗ ಟೈಮ್ ಬಂದು 7:30. ನಾನು ಸುಜಿತ್ತು, ಕಾರ್ತಿಕ್ಕು ಮತ್ತು ಶ್ರೇಯಸ್ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಸುಜಿತ್ ಅವ್ರದ್ದು ಬರ್ಡೇ. ಎಷ್ಟು ಇಯರ್ಸ್ ಆಯಿತು ಸುಜಿತ್ ನಿಮ್ಗೀಗ? 19 ಕಂಪ್ಲೀಟ್ ಅಂತೆ. ಅಫಿಷಿಯಲಿ ಅಂಕಲ್ ಜಿ ಆಗ್ಬಿಟ್ಟಿದ್ದಾರೆ. ನಮ್ಮನ್ನು ಸುಜಿತ್ ಅವರು ಸನ್ಮಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟಾಗ್ಬೋದು ಅಂತ ಬಿಲ್ ಅಂದ್ಕೊಂಡಿದ್ದೀರಾ ಸುಜಿತ್ ಅವರೇ ನೀವು? ನನ್ನ ರೇಂಜಲ್ಲಿ ನೋಡಿದ್ರೆ 500,000 ಎನಫ್ ಅಂತಾನೆ. ದಿವಸಕ್ಕೆ 2,000 ರೂಪಾಯಿ ಖರ್ಚು ಮಾಡ್ತಾನೆ ನಮ್ಮ ಸುಜಿತ್ತು. ಏನು ಕಡಿಮೆ ಅಂತ ಅಂದ್ಕೊಂಬೇಡಿ ನಮ್ಮ ಸುಜಿತ್ನ ನೀವು. ಶ್ರೀಮಂತ ಫುಲ್ಲು. ಏನಿದ್ರು ಫುಲ್ ಮೀಲ್ಸ್ ಅಷ್ಟೇ, ಸ್ಟಾರ್ಟರ್ಸ್ ಇಲ್ಲ, ಡೆಸರ್ಟ್ಸ್ ಇಲ್ಲ, ಏನೂ ಇಲ್ಲ. ನೋಡಿ ಫುಲ್ ಮೀಲ್ಸ್ ತಿಂತಾನಂತೆ ನಮ್ಮ ಸುಜಿತ್ತು. ಇದಾವೆ. ಈಗ ಟೈಮ್ ಬಂದು 9:30. ಈಗ ಬಂದಿದ್ದೀವಿ ಹಾಸ್ಟೆಲ್ಗೆ. ಇವತ್ತು ಹಾಸ್ಟೆಲಲ್ಲಿ ಸುಜಿತ್ದು ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡಿ. ಹೆಂಗೆ ಬರ್ಡೇ ಬಂಪ್ಸ್ ಕೊಡ್ತಾ ಇತ್ತು. ಬರ್ಡೇ ಅಲ್ಲ ಏನ್ ಮಾಡ್ತಿದ್ದೆ ಪೆನ್ನಿ ಹೊಡಿಬಾರ್ದಲ್ಲ. ಸಿಚುವೇಶನ್ ಈಗ. ಸುಜಿತ್ ಅವರೇ ನೆಟ್ ಕ್ಲೀನ್ ಮಾಡಿ ರೂಮ್ ಎಲ್ಲ ಆಯ್ತಾ? ಇದು ನಮ್ಮ ಅವಸ್ಥೆ ಗಾಯ್ಸ್. ನಮ್ಮ ಶ್ರೇಯಸ್ ನೋಡಿ ಹೆಂಗಾಗೋನೆ. ಎಲ್ರ ಜೊತೆ ಯಾವ ಮಾಡ್ದ ಇಲ್ವಾ ಹೇಳು. ಈಗ ಟೈಮ್ ಬಂದು 11:30. ನಮ್ಮ ಬಲರಾಜು ಈಗ ಓದ್ತಾ ಇದ್ದಾನೆ. ಯಾವ ಹುಡುಗಿನ ಇಂಪ್ರೆಸ್ ಮಾಡೋಕೆ ಓದ್ತಾ ಇದೆಯಾ ಬಲರಾಜ್ ನೀನು? ಕಾಲೇಜಲ್ಲಿ ಒಂದು ಹುಡುಗಿ ಅದಾಳೆ ಬಲರಾಜಿಗೆ. ಫುಲ್ ಫಿದಾ ಆಗ್ಬಿಟ್ಟಾರ ನಂತರ. ಆ ಹುಡುಗಿ ಬಗ್ಗೆನೇ ಮಾತಾಡ್ತಿರ್ತಾರೆ ಯಾವಾಗ ನೋಡಿದ್ರೆ. ಅವಳನ್ನೇ ಇಂಪ್ರೆಸ್ ಮಾಡಕ್ ಫುಲ್ಲು ಓದಾಕತ್ತೀನಿ ಬುಕ್. ಏನ್ ಬಲರಾಜ್ ಫುಲ್ಲು ಪೀಕ್. ಏನ್ ಖುಷಿ ನೋಡಿ ಬಲರಾಜ್. ನಾಚಿಕೆ ಅಂದ್ರೆ ನಾಚಿಕೆ. ಅದು ನೋಡಿ ಯಾವುದು ಬಿಡು. ಯಾವುದು ಶ್ರೇಯಸ್ ಬುಕ್? ಎಂಜಾಯ್ ಯುವರ್ ಲೈಫ್ ಆ್ಯಂಡ್ ಯುವರ್ ಜಾಬ್. ಇವಾಗ ಲೈಫ್ ಅಷ್ಟೇ ಎಂಜಾಯ್ ಮಾಡ್ತಾರೆ, ಜಾಬ್ ಇಲ್ಲ ಸಿಕ್ಕಿಲ್ಲ. ಯಾಕೆ ಬಲರಾಜ್ ಮಕ್ಕ ತೋರ್ಸು ಬಲರಾಜ್. ಈಗ ಟೈಮ್ ಬಂದು 11:54. ಇಲ್ಲಿಗೆ ನಾನು ಡೈಲಿ ವ್ಲಾಗ್ ನಾನು ಕಂಪ್ಲೀಟ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಬೈ ಬಾಯ್. ಏನೋ ಲಕ್ಷ್ಮಣ್ ಮೊನ್ನೆ ಹುಡುಗಿ ಸಿಕ್ಲಂತಲ್ಲೋ.